ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಹೇಳೋ, ಕೇಕ್ ತಿಂದ್ರಾ? ಯಾವಾಗ? ಎಸ್ ಫ್ರೆಂಡ್ಸ್, ಈಗಷ್ಟೇ ಶಾಪಲ್ಲಿಗೆ ನಾನು ಏರ್ ಕಟ್ ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ್ಯಾವ ಥರ ಬಂದಿದೆ ಅಂತ ಹೇಳಿ ಒಬ್ಬಳೇ ಮಾಡ್ಕೊಂಡಿದ್ದೀನಿ. ಏನು ಗೊತ್ತಾ, ಫುಲ್ಲು ಎಲ್ಲ ಚಿಕ್ಕ ಚಿಕ್ಕದು ಕಾವಲು ಹೊಡೆಯುತ್ತೆ ಅಂತಾರಲ್ಲ, ಸೊ ಆ ಥರ ಆಗಿತ್ತು. ಹಾಗಾಗಿ ಫುಲ್ ನಾನೇ ಏರ್ ಕಟ್ ಮಾಡಿದ್ದೀನಿ. ದಿಸ್ ಈಸ್ ಮೈ ಔಟ್ಫಿಟ್ ಟುಡೇ. ನನ್ನ ಮಗಳು ಹೆಲ್ಮೆಟ್ ಹಾಕ್ಕೊಂಡಿದ್ದಾಳಂತೆ ನೋಡ್ರಿ. ಚಿನಿ, ಏನಕ್ಕೆ ಚಿನಿ ಅದನ್ನ ಹಾಕೊಳ್ಳೋದು? ಯಾವಾಗ ಹಾಕೊಳ್ಳೋದು ಅದನ್ನ? ಮಧ್ಯಾಹ್ನಕ್ಕಲ್ಲ ಚಿನಿ, ಗಾಡಿನಾಗ ಹೋಗ್ಬೇಕಾದ್ರೆ ಹಾಕೋಬೇಕು. ಉಲ್ಟಾ ಹಾಕೊಂಡಿದ್ಯಾ? ಉಲ್ಟಾ ಅದನ್ನ ಹಾಕೊಂಡು ಇಲಾಡ್ತವಳು ಸುಮ್ಮನೆ. ಸುಬ್ಬಿ. ಈಗಷ್ಟೇ ಎಲ್ಲ ಕೆಲಸ ಮುಗೀತು, ಕೂತಿದ್ದೀವಿ. ಆಲ್ರೆಡಿ ಮಧ್ಯಾಹ್ನ ಆಯಿತು. ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಕೂತಿದ್ವಿ. ಅದೊಂದು ಚೂರು ಜೋಡಿಸೋದೈತೆ ಮೇಲೆಲ್ಲ, ಅಲ್ಲೆಲ್ಲ ಕಿತ್ತಾಕಿದ್ದೀನಿ ನೆನ್ನೆ. ಹಾಗಾಗಿ ಅದೊಂದು ಚೂರು ಜೋಡಿಸೋದೈತೆ. ಜೋಡಿಸ್ಬಿಟ್ಟು ನೋಡ್ಬೇಕು ಇನ್ನೂ ಏನೇನು ಸ್ವಲ್ಪ ನೋಡಿ. ಇದರ ಹೆಂಗೆ ಅಳ್ತಿದ್ದಾಳೆ ಅಂದರೆ ಯಪ್ಪ ದೇವ್ರೆ. ಸ್ವಲ್ಪ ಒಂದು ಬ್ಲಾಗ್ ಅಪ್ಲೋಡ್ ಮಾಡೋದೈತೆ, ಹಂಗಾಗಿ ಆ ಬ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಕೂತಿದ್ದೀನಿ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಅದೊಂದು ಕಲ್ತ್ಬಿಟ್ಟಿದ್ದಾಳೆ, ಪೂಜಾ ಕನ್ನಡ ಬ್ಲಾಗ್ಸ್ ಅನ್ನೋದು. ಅದಕ್ಕೆ ಅದನ್ನೇ ಹೇಳ್ತಾ ಇರೋದು. ಇವತ್ತೇನಂದರೆ ನಂದು ಒಂದು ನೈಟ್ ರೂಟೀನ್ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ ಅಂತ ಅದು ಏನೋ ಗೊತ್ತಿಲ್ಲ, ಆಗ್ತಾನೇ ಇರಲಿಲ್ಲ. ಹಾಗಾಗಿ ಇವತ್ತು ಶುರು ಮಾಡಿದ್ದೀನಿ. ಗೊತ್ತಿಲ್ಲ ಇವತ್ತು ಕೂಡ ಮಾಡ್ತೀನೋ ಇಲ್ವೋ ಅಂತ. ಐ ಹೋಪ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಪೂಜಾ ಕನ್ನಡ ಬ್ಲಾಗ್ಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್ ಫ್ರೆಂಡ್ಸ್, ಬನ್ನಿ ಇವಾಗಷ್ಟೇ ಎಲ್ಲ ಕ್ಲೋಸ್ ಮಾಡಿದ್ದೀನಿ ನೋಡಿ. ಎಲ್ಲ ಒಳಗಡೆ ಇಟ್ಬಿಟ್ಟಿದ್ದೀನಿ. ಈಗ ಹೊರಡೋದೆ ಟೈಮ್. ಈಗ ಆಲ್ರೆಡಿ 9:45 ಆಗಿದೆ. ಬೀಗ ಎಲ್ಲ ಎತ್ಕೊಂಡಿದ್ದೀನಿ. ಮ್ಯಾಟ್ಸು, ಬಕೆಟ್ಸು ಎಲ್ಲ ಒಳಗಡೆ ಇಟ್ಬಿಟ್ಟು ಈಗ ಹೊರಡೋಣ ಬನ್ನಿ. ಧೃತಿನ ನಮ್ಮ ಅಮ್ಮವ್ರು ಕರ್ಕೊಂಡು ಹೋಗ್ತಾರೆ ಇಷ್ಟೊತ್ತಲ್ಲಿ, ಸಂಜೆ ಟೈಮಲ್ಲಿ. ಯಾಕಂದರೆ ಜನ ಜಾಸ್ತಿ ಇರ್ತಾರೆ ಅಂತ ಈ ಟೈಮಲ್ಲಿ. ಹಾಗಾಗಿ ಬನ್ನಿ ಧೃತಿನ ಕರ್ಕೊಂಡು ಹೋಗೋಣ. ನಮ್ಮನ್ನ ಇನ್ನೂ ಬರೋದು ಲೇಟ್ ಆಗುತ್ತಂತೆ. ನಾವೇ ಫಸ್ಟ್ ಹೋಗ್ತಾಯಿದ್ದೀವಿ ಇವತ್ತು. ಬನ್ನಿ ನಾವು ಅಮ್ಮವ್ರ ಮನೆ ಹತ್ರ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನೋಡೋಣ. ಫುಲ್ಲು ಮಳೆ ಬಂತು ಈಗ ಒಂದು ಸ್ವಲ್ಪ. ಹಾಗಾಗಿ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲೆಲ್ಲ ಬಾಗಿಲು ನೆನೆಯುತ್ತೆ ಅಂತ ಮಲಗಿರ್ತಾರೆ, ಇಲ್ಲಾಂದರೆ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ. ನೋಡ್ರಿ ಇವಳ ಆಟ ನೋಡ್ರಿ. ಇಲ್ಲಿ ಏನು ಮಾಡ್ತಿದ್ದೀರಾ ಮೇಡಮ್? ನಮ್ಮ ಯಾಕೆ ಇಷ್ಟು ಬೇಗ ಮಲ್ಕೊಂಬಿಟ್ಟೈತೆ. ಹಾಯ್, ವೆಲ್ಕಮ್ ಬ್ಯಾಕ್ ಪೂಜಾ ಕನ್ನಡ ಬ್ಲಾಗ್ಸ್. ಬಾಸಿ ನೀವು ಹೋಗೋಣ. ಗಾಳಿಪಟನ ಎಲ್ಲೈತೆ? ಗಾಳಿಪಟ ನೋಡಿ. ಇವತ್ತು ಊಟನೇ ಮಾಡಿಲ್ಲ. ಯಾಕೆ ಧೃತಿ ಊಟ ಮಾಡಿಲ್ಲ? ನೋಡಿ ಚೆನ್ನಾಗಿಲ್ಲಂತೆ. ಸಪ್ನೀರು ಗಿಪ್ನೀರೆಲ್ಲ ಹೆಂಗೆ ಇಳಿತಾವ. ಕಾಳು ಸಪ್ನೀರು ಮಾಡೋರೆ ನೋಡ್ರಿ. ತಿನ್ಬೇಕು ತಾನೆ. ಇವುಗಳಿಗೆಲ್ಲ ಒಳ್ಳೊಳ್ಳೆದಾಗಬೇಕು, ತಿಂಡಿಗಳಾಗಬೇಕು. ತಿನ್ನಲ್ಲ ಚಿನ್ನಿ ಕಾಳು? ಯಾಕೆ? ಹೋಗೋಣ. ನಾನು ಸ್ವಲ್ಪ ಕಾಳು ತಿಂದು ಹೋಗೋಣ. ಸೌತೆಕಾಯಿ ಬೇಡಪ್ಪ ಅಂತ ತಂದಿದ್ದೆ ನೆನ್ನೆ ತಗೊಂಡೋದೆ ಇಲ್ಲಿಂದಲೇ. ಸ್ವಲ್ಪ ಕಾಳೈತೆ, ತಿನ್ಕೊಂಡು ಹೋಗೋಣ. ಎಸ್ ಫ್ರೆಂಡ್ಸ್, ಈಗಷ್ಟೇ ನಾವು ಕೂಡ ಮನೆಗೆ ಬಂದ್ವಿ. ಧೃತಿನ ಅಲ್ಲಿಂದ ನಮ್ಮಮ್ಮವ್ರ ಮನೆಯಿಂದ ಕರ್ಕೊಂಬರೋದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಬೇಗ ಬರೋಕ್ಕೆ ಅವಳಿಗೆ ಇಷ್ಟನೇ ಆಗಲ್ಲ, ಅಲ್ಲೇ ಮಲ್ಕೊತೀನಿ ಅಂತಿದ್ಲು. ನಾನಿಲ್ಲ, ನಾಳೆ ಕರ್ಕೊಂಬರ್ತೀನಿ ಬಾ, ಹಂಗೆ ಹಿಂಗೆ ಅಂತೇಳಿ ಅದು ಇದು ಅಂತೇಳಿ ಯಾಮಾರಿಸ್ಕೊಂಡು ಕರ್ಕೊಂಡು ಬಂದೆ ಮನೆಗೆ.
ಇವತ್ತು ಸ್ವಲ್ಪ ಅಂಗಡಿಲೂ ಜಾಸ್ತಿ ಜನ ಇದ್ದರು ಅಂತೇಳಿ ಸುಸ್ತಾಗಿತ್ತು. ಮನೆಗೆ ಬಂದ್ಬಿಟ್ಟು ಇನ್ನು ಸಾಂಬಾರು ಮುದ್ದೆ ಅನ್ನ ಅಂತಂದರೆ ಸುಮ್ಮನೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ಕಾಯಿ ಚಟ್ನಿ ಮಾಡಿ ಮುದ್ದೆ ಮಾಡೋಣ ಅಂತೇಳಿ. ನಮ್ಮ ಮನೆ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ, ಹಾಗಾಗಿ ಹೆವಿ ಧೂಳು. ಸೊ ಎಲ್ಲ ಕ್ಲೀನ್ ಮಾಡೇ ಹೋಗಿರ್ತೀನಿ ಬೆಳಗ್ಗೆ ಟೈಮ್ ಹೋಗುವಾಗ, ಯಾಕಂದರೆ ಸಂಜೆ ಲೇಟ್ ಆಗೇ ಆಗುತ್ತೆ. ಸುಮ್ಮನೆ ಬಂದು ಸಂಜೆ ಟೈಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅಡುಗೆ ಮಾಡ್ಕೊತೀನಿ ಅಂತಂದರೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ನಾನು ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗೋಕ್ಕೆ ನಾನು ಟ್ರೈ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ಈಗಷ್ಟೇ ಎಲ್ಲ ಮುದ್ದೆ ಮಾಡಿದ್ದೆಲ್ಲ ಆಯಿತು. ಎಲ್ಲ ಊಟ ಎಲ್ಲ ಮಾಡಿಕೊಂಡು ಪಾತ್ರೆ ಜಾಸ್ತಿ ಇತ್ತು. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ, ಹಂಗಾಗಿ ಪಾತ್ರೆ ಎಲ್ಲ ಏನೂ ತೊಳೆದೇ ಇಟ್ಟಿರಲಿಲ್ಲ. ನೋಡಿ ಯಾವ ಥರ ಇದ್ದಿದ್ದು ಕಿಚನ್ ಯಾವ ಥರ ಆಗಿದೆ ಅಂತ ಹೇಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಪುಟ್ಟದಾಗೆ ಲೈಕ್ ಮಾಡಿ ಹೋಗಿ. ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ 11:45 ಆಗ್ತಾ ಬಂದಿದೆ. ಪಾಪ ನೋಡಿ ನನ್ನ ಮಗಳು ಇಲ್ಲೇ ಮಲಗಿಬಿಟ್ಟಿದ್ದಾಳೆ. ಪಾಪ ಇಲ್ಲೇ ಆಟ ಆಡ್ಕೊಂತ ಇಲ್ಲೇ ಅಡುಗೆ ಮನೆಗೆ ಪಾತ್ರೆ ತೊಳ್ಕೊಂತ ನೋಡ್ಕೊತಾ ಇದ್ದೆ. ಪಾಪ ಇಲ್ಲೇ ಮಲಗಿಬಿಟ್ಟಿದ್ದಾಳೆ. ಈ ಕಡೆ ನಾನು ಸ್ವಲ್ಪ ಬಟ್ಟೆ ಇತ್ತು ಬೆಳಗ್ಗೆ ಹಾಕೋಕ್ಕಾಗಲ್ಲ ಅಂಥೇಳಿ ಇವಾಗ ಅಷ್ಟೇ ಹಾಕಿದೆ. ಇನ್ನೂ 30 ಮಿನಿಟ್ಸ್ ಇದೆ, ನಾನು ಮಲ್ಕೊತೀನಿ. ಅದೇ ಆಫ್ ಆಗುತ್ತಲ್ಲ. ಇಷ್ಟೊತ್ತಾಯಿತು ಫ್ರೆಂಡ್ಸ್. ಈಗ ಟೈಮು 11:15 11:45 ಆಗಿದೆ. ಟೈಮ್ ನೋಡಿಲ್ಲ ನಾನು. ಬಂದಾಗಿಂದ 5 ನಿಮಿಷ ಗೊತ್ತಿಲ್ಲ, ಕಣ್ಣು ಎಳೀತೈತೆ, ಫುಲ್ಲು ನಿದ್ದೆ ಬರ್ತೈತೆ, ತಲೆ ಜಾಸ್ತಿ ಯಾಕೋ ಇವಾಗ ಸಖತ್ ತಲೆನೋವು ಬರ್ತೈತೆ. ಅದೊಂದು ಹೆಂಗೆ ಎಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅಂದರೆ ತಲೆಗೆ ಫುಲ್ಲು ನೆತ್ತಿಗೆ ಸುಮ್ಮನೆ ಸುರಿಯುತ್ತೆ, ಹಂಗೆ ಹಾಕ್ತಾಯಿರ್ತೀನಿ. ಆದ್ರೂ ಫುಲ್ಲು ಸಿಕ್ಕಾಪಟ್ಟೆ ತಲೆನೋವು. ಎಸ್ ಫ್ರೆಂಡ್ಸ್, ಇಷ್ಟೊತ್ತಾಯಿತು ನೋಡಿ. ಆಲ್ಮೋಸ್ಟ್ ಡೈಲಿ ಇದೇ ಥರ ರುಟೀನೇ ಇರುತ್ತೆ. ಮಲಗೋದು ಕೂಡ ಇಷ್ಟೊತ್ತೇ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಅಲ್ಲಿ ಕಸ್ಟಮರ್ ಹೆಂಗಿರ್ತಾರೆ ಅನ್ನೋದ್ರ ಮೇಲೆ ನಾನು ಶಾಪು ಕ್ಲೋಸ್ ಮಾಡೋದು. ಇವತ್ತು ಸ್ವಲ್ಪ ಹಂಗೂ ಒಂದು 10:15 ಆಗಿದೆ ನಾನು ಮನೆಗೆ ಬಂದಾಗ. 9:45 ಹಂಗೆಲ್ಲ ಶಾಪೆಲ್ಲ ಕ್ಲೋಸ್ ಮಾಡಿದೆ. ಈ ಥರ ಇರುತ್ತೆ ಡೈಲಿ. ಬಂದಿದ ತಕ್ಷಣ ಅಡುಗೆ ಮಾಡಿ ಮುದ್ದೆ ಚಟ್ನಿ ಮಾಡಿದ್ದಕ್ಕೆ ಇಷ್ಟೊತ್ತಾಯಿತು. ಇನ್ನೂ ಏನು ಸಾಂಬಾರು ಆ ಥರದ್ದು ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ. ಹೆಂಗೋ ಆತಾಗ ನಮ್ಮಮ್ಮವ್ರು ಅಲ್ಲೇ ಊಟ ಮಾಡಿಸ್ಬಿಡ್ತಾರೆ ಧೃತಿಗೆ. ಅದು ಒಂದು ದೊಡ್ಡ ಹೆಲ್ಪು. ಏನು ಗೊತ್ತಾ, ಅಲ್ಲಿ ಪಾಪ ಹೊಟ್ಟೆ ಹಶು ಅಂತಿರ್ತಾಳೆ. ಹೆಂಗೋ ಆತಾಗ ಅವಳೊಂದು ಊಟ ಮಾಡ್ಕೊಬಿಟ್ರೆ ನಮ್ಮಿಬ್ಬರದು ಊಟ ಆದಂಗೆ. ಎಸ್ ಫ್ರೆಂಡ್ಸ್, ಜಾಸ್ತಿ ಪುರಾಣ ಕುಯ್ಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನನಗೆ ಅನಾಲಿಟಿಕ್ಸಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ನೋಡ್ತಾ ಇದ್ದಾರೆ ಏನು ಅಂತ. ಬಟ್ ಸಬ್ಸ್ಕ್ರೈಬರ್ಸ್ಗಿಂತ ಸಬ್ಸ್ಕ್ರೈಬರ್ಸ್ ಜಾಸ್ತಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಹೋಗಿ ಆಯಿತಾ. ಥ್ಯಾಂಕ್ ಯು. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಜೊತೆಗೆ ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.